ದೊಡ್ಡ ಮನೆಯಲ್ಲಿ ಡಿವೋರ್ಸ್ ಬಿರುಗಾಳಿನೇ ಈಗ ಎದ್ದಿದೆ. ಸೊ ಕೆಲವೇ ಕ್ಷಣಗಳಲ್ಲಿ ವಿನಯ್ ರಾಜ್ಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಸೊ ಅವರು ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಡಲಿದ್ದಾರೆ. ಈಗಾಗಲೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡರು ಕೂಡ ಅವರ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಈಗ ವಿನಯ್ ರಾಜ್ಕುಮಾರ್ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸಹೋದರ ಯುವರಾಜ್ ಡಿವೋರ್ಸ್ ಬಗ್ಗೆ ವಿನಯ್ ರಾಜ್ಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಲಿದ್ದಾರೆ. ಸೊ ಇಲ್ಲಿ ಯುವರಾಜ್ ಕುಮಾರ್ ಅವರು ಬಂದು ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ, ಸಹೋದರ ವಿನಯ್ ರಾಜ್ ಅವರು ಬಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ದೊಡ್ಡ ಮನೆಯಲ್ಲಿ ಡಿವೋರ್ಸ್ ಬಿರುಗಾಳಿ ಈಗ ಎದ್ದಿದೆ. ಸೊ ಮಾಹಿತಿ ಇಲ್ಲದೆ ಮಾತನಾಡೋದು ಸರಿಯಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮೊಬೈಲ್ನಲ್ಲಿ ನೋಡಿ ತಿಳಿದುಕೊಂಡೆ. ಸೊ ಆ ರೀತಿ ಏನಾದರೂ ಆಗಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನುವಂತಹ ಮಾತನ್ನ ಶಿವಮೊಗ್ಗದಲ್ಲಿ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೊಡ್ಡ ಮನೆಯಲ್ಲಿ ಡಿವೋರ್ಸ್ ಬಿರುಗಾಳಿ ಎದ್ದಿದೆ. ಸೊ ಈಗ ಶಿವರಾಜ್ ಕುಮಾರ್ ಅವರ ವಿಚಾರದಲ್ಲಿ ಮಾತನಾಡಿದ್ದಾರೆ, ನೋಡೋಣ. ನನಗೂ ಗೊತ್ತಿಲ್ಲ ನಾನಿವಾಗ ಆಕ್ಚುಲಿ ನೋಡಿದೆ, ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿದೆ. ನಾನು ನೋಡಿದೆ, ಬಟ್ ಐ ಡೋಂಟ್ ನೋ ವಾಟ್ ಇಸ್. ಯಾಕೆ ನಾನು ಅದು ಮಾತಾಡೋ ಇಲ್ಲ. ಇಲ್ಲ, ಬೇಸರ ಇದೆ, ಬಟ್ ನಮ್ಗೆ ಗೊತ್ತಿದ್ರು ಓಕೆ, ಏನೋ ಹೇಳ್ಬೋದು. ಗೊತ್ತಿದ್ರೆ ಮಾತಾಡಿದ್ರೆ ಕಷ್ಟ ಆಗುತ್ತೆ, ಯಾರದೇ ಆಗಲಿ, ಅವರ ಲೈಫ್ ಅಲ್ಲ ಅದಕ್ಕೆ. ಹಿರಿಯರಾಗಿ ಏನೋ ನಂಗೆ ಗೊತ್ತಿದ್ರೆ ಓಕೆ, ಹೋದ್ಮೇಲೆ ಗೊತ್ತಾದ್ಮೇಲೆ ಏನಾಗುತ್ತೆ ನೋಡಿ. ಕರೆಕ್ಟ್, ಅದು ಮಾಹಿತಿಗಳಿದ್ರೆ ದೊಡ್ಡವರಾಗಿ ಏನು ಹೇಳಬೇಕು ಅದನ್ನು ಹೇಳ್ತೀವಿ. ಸೊ ದೊಡ್ಡವರ ಜೊತೆಗೆ ಮಾತನಾಡಿಕೊಳ್ಳದೇನೆ ಕುಟುಂಬದಲ್ಲಿರುವಂಥವ್ರ ಜೊತೆಗೆ ಮಾತನಾಡ್ದಾನೆ ಅವರವರೇ ಡಿಸೈಡ್ ಮಾಡಿಕೊಂಡ್ರೆ ಅವ್ರವ್ರ ಫ್ಯಾಮಿಲಿ ಅನ್ನುವಂಥದ್ದನ್ನು ಬಂದೇ ಬರುತ್ತೆ ಅಲ್ಲಿ ಸಹಜವಾಗಿಯೇ. ಅವ್ರವ್ರ ನಿರ್ಧಾರವನ್ನು ಅವ್ರ ಕುಟುಂಬದ ಬಗ್ಗೆ ಅವರು ತೆಗೆದುಕೊಳ್ಬೇಕಾಗತ್ತೆ. ದೊಡ್ಡವರಾಗಿರುವಂಥವ್ರು ಅವರಿಗೆ ಮಾರ್ಗದರ್ಶನ ಮಾಡ್ಬೋದು, ಹಿಂಗೆ ಜೀವನದಲ್ಲಿ ಹೋಗಬೇಕಾಗತ್ತೆ, ಕಷ್ಟನೋ ಸುಖನೋ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ದೊಡ್ಡವ್ರು ಹೇಳ್ತಾರೆ. ಬಟ್ ತಿಳುವಳಿಕೆ ಇರಬೇಕಾಗಿರೋದು ಜೀವನ ನಡೆಸುವವರೆಗಲ್ವಾ, ಅವರೇ ಹಂಗೆ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ.